ಸರ್ ಶಾಸಕರಾಗೋದು ಕಷ್ಟನಾ ಅಥವಾ ಶಾಸಕರಾಗಿ ಕೆಲಸ ಮಾಡೋದು ಕಷ್ಟ? ಶಾಸಕರಾಗುವುದು ಒಂದು ರೀತಿಯ ಕಷ್ಟ, ಆದ್ರೆ ಶಾಸಕರಾಗಿ ಅದನ್ನು ನಿಭಾಯಿಸುವುದು ದೊಡ್ಡ ಚಾಲೆಂಜ್. ನೀವು ಸರಿಯಾಗಿ ನಿಭಾಯಿಸಿದ್ರೆ ಮಾತ್ರ ಅದನ್ನು ನಿಮಗೆ ಆಶೀರ್ವಾದ ಮಾಡ್ತಾರೆ. ಅದರಲ್ಲೂ ಭ್ರಷ್ಟಾಚಾರ ರಹಿತವಾಗಿ ಮಾಡಬೇಕು. ಯಾವುದೇ ಅಧಿಕಾರಿಗಳಿಂದ ಬಾಕಿ ಅವರಿಂದ ಒಂದು ಪೈಸೆಯನ್ನು ಮುಟ್ಟುವಂತ ಕೆಲಸವನ್ನು ಮಾಡಬೇಕು. ಹಾಗಾದ್ರೆ ಮಾತ್ರ. ನೀವು ಕಂಪ್ಲೀಟ್ ಕ್ಲಿಯರ್ ಆಗಿದ್ದೀರಾ, ನಾವು ಒಪ್ಕೋತೀವಿ. ನಿಮ್ಮ ಕ್ಷೇತ್ರದಲ್ಲಿರೋ ಅಧಿಕಾರಿಗಳೆಲ್ಲರೂ ಕೂಡ 100ಕ್ಕೆ 100% ದೇವರಿಗೆ ಕೂಡ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಮೇಲ್ಗಡೆಯಿಂದ ಬಂದ್ರು 100ಕ್ಕೆ 100% ಆ ಭ್ರಷ್ಟಾಚಾರವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಭ್ರಷ್ಟಾಚಾರಿ ಆಗದಿದ್ರೆ ಇನ್ನೊಬ್ಬರನ್ನು ಕಡಿಮೆ ಮಾಡಬಹುದು, ಇನ್ನೊಬ್ರು ನಿಮಗೆ ಗೌರವ ಕೊಡ್ತಾರೆ. ನೀವು ನಿಮ್ಮ ಅಧಿಕಾರಿಯಿಂದಲೇ ತಿಂಗಳಿಗೆ 50,000 1 ಲಕ್ಷ ಕಲೆಕ್ಷನ್ ಮಾಡಿದ್ರೆ ಅವರು ಎಲ್ಲಿ ಮಾಡ್ತಾರೆ? ಅವರು 3 ಪಾಠ ಮಾಡ್ಲಿಕ್ಕೆ ನೋಡ್ತಾರೆ. ಅವ್ರು ನಿಮಗೆ ಗೌರವ ಕೊಡುವುದಿಲ್ಲ, ನಿಮ್ಮ ಕೆಲಸಗಳು ಆಗುದಿಲ್ಲ. ನಾನು ಆಗಬಾರ್ದು. ಫಸ್ಟ್ ಇಡೀ ದೇಶವನ್ನು ತಿದ್ದಬೇಕಿದ್ರೆ ಎಲ್ಲ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದು ಇಡೀ ವಿಶ್ವವನ್ನು ತಿದ್ದಲಿಕ್ಕೂ ಸಾಧ್ಯ ಇಲ್ಲ. ನಾನು ಹೇಗಿದ್ದೇನೆ ಅಂತ ನಾನು ನೋಡ್ಕೋಬೇಕಷ್ಟೇ. ರಾಜ್ಯ ಸರಿಯಾಗಿದ್ರೆ ಪ್ರಜೆಗಳು ಸರಿಯಾಗಿರುತ್ತೆ. ವೀಕ್ಷಕರೇ, ಎಷ್ಟೋ ಜನ ಶಾಸಕರಿಗೆ 2 ಸಲ 3 ಸಲ ಗಿದ್ರು ಯಾವ ಅನುದಾನನ ಯಾವ ಕಾಲ ಮಾಡ್ತಾರೆ ಗೊತ್ತಿರಲ್ಲ. ತುಂಬಾ ಎಕ್ಸ್ಪರ್ಟ್. ಆಲ್ರೆಡಿ ಒಂದೇ ವರ್ಷದಲ್ಲಿ 1,000 ರೂಪಾಯಿ ಕೊಟ್ಟು ತಗೊಂಡೋಗ್ಬಿಟ್ಟಿದ್ದಾರೆ. ಕೊನೆಯದಾಗಿ ಪುತ್ತೂರಿನ ಮತದಾರರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ? ನೋಡಿ, ಪುತ್ತೂರಿನ ಮತದಾರರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳುವುದು ಇಷ್ಟೇ, ಅಭಿವೃದ್ಧಿ ಪರವಾಗಿ ಕೆಲಸ. ನನ್ನ ಧ್ಯೇಯ ಒಂದೇ, ಭ್ರಷ್ಟಾಚಾರ ರಹಿತ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವಂಥದ್ದು. ಜನ ಯಾರಿಗೂ ತೊಂದರೆ ಆದ್ರೂ, ಬಡವರಿಗೆ ಏನಾದ್ರೂ ತೊಂದರೆ ಆದ್ರೆ ಖಂಡಿತ ಅದನ್ನು ಸಹಿಸುವಂತ ಪ್ರಶ್ನೆಗಳೇ ಇಲ್ಲ. ಪುತ್ತೂರಿನ ಅಭಿವೃದ್ಧಿ ಆಗ್ಬೇಕು. ನಿಮ್ಮ ಮನೆಯ ಮಗನಿಗೆ, ನಿಮ್ಮ ಮನೆಯ ಮಗಳಿಗೆ ಉದ್ಯೋಗ ಸಿಗುವಂತಹ ಕೆಲಸಗಳಾಗಬೇಕು. ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಯಾವುದೇ ನನ್ನದ್ರ ತಪ್ಪಾಗಿದ್ರೆ ನಾನು ತಿದ್ದುಕೊಳ್ಳುವಂತ ಕೆಲಸವನ್ನು ಮಾಡ್ತೇನೆ. ಯಾವಾಗ್ಲೂ ನಂದು ದೊಡ್ಡದು ಅಂತ ನಾನು ನೋಡ್ಕೊಳ್ಳುವುದಿಲ್ಲ. ನಂದು ಯಾವುದಾದ್ರೂ ತಪ್ಪಿದ್ರೆ ತಿದ್ದುಕೊಳ್ಳುವಂತ ಕೆಲಸವನ್ನು ಮಾಡ್ತೇನೆ. ಜನ ಸೇವೆಯನ್ನು ಮಾಡ್ತೇನೆ. ಅಶೋಕ್ ರೈ ಅಂತ ಪ್ರೀತಿ ಆಶೀರ್ವಾದ ಮುಂದಿನ ದಿವಸಗಳಲ್ಲಿ ಇರ್ಲಿ ಅನ್ನೋ ಮಾತನ್ನು ಹೇಳ್ತಾ ನಿಮಗೆಲ್ಲ ವಂದಿಸ್ತೀನಿ. ವೀಕ್ಷಕರೇ, ನನ್ ತಪ್ಪಿದ್ರು ನನಗೆ ಹೇಳಿ ನಾನು ಸರಿ ಮಾಡ್ಕೊತೀನಿ. ಇದು ನಿಜವಾದ ಜನಪ್ರತಿನಿಧಿಗೆ ಇರ್ಬೇಕಾದ ಕ್ವಾಲಿಟಿ ಅಂತ ನಾನು ಅನ್ಕೋತೀನಿ. ಈ ವಿಡಿಯೋನ ನೋಡ್ತಾ ಇದ್ರೆ ಎಸ್ಪೆಷಲಿ ಪುತ್ತೂರಿನ ಮತದಾರ ನೀವಾಗಿರ್ಲಿ, ಪಾರ್ಟಿ ಯಾವ್ದು ಬೇಕಾರಾಗಿರ್ಬೋದು, ನಿಮ್ಮ ಕ್ಷೇತ್ರದ ಸಮಸ್ಯೆ ಏನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಅದು ನಿಮ್ಮ ಶಾಸಕರಿಗೆ ತಲುಪುತ್ತೆ. ಆದಷ್ಟು ಬೇಗ ಆ ನಿಟ್ಟಿನಲ್ಲಿ ಅವರು ಕ್ರಮವನ್ನು ಕೈಗೊಳ್ತಾರೆ. ಧನ್ಯವಾದಗಳು. ನಿಮ್ಗೂ ಅಷ್ಟು ಥ್ಯಾಂಕ್ ಯು. ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.